ಹಾಯ್ ಹಲೋ ಫ್ರೆಂಡ್ಸ್, ಬದುಕಿಗೆ ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರಗಳು. ನಾವು ಇವತ್ತು ಮಾತಾಡಲಿಕ್ಕೆ ಹೊರಟಿರುವುದು ಒಂದು ಪುಟ್ಟ ಕಂದಮ್ಮನ ಬಗ್ಗೆ, ಒಂದು ಸಣ್ಣ ದೇವತೆಯ ಬಗ್ಗೆ ಅಂತಲೇ ಹೇಳ್ಬೋದು. ಅಲೇನ್ ಶೆರಿನ್ ಅಬ್ರಾಹಂ ಅಂತ ಆ ಪುಟ್ಟ ಮಗುವಿನ ಹೆಸರು. ಸೊ ಆ ಮಗು ದರಗಿಳಿದ ಏಂಜಲ್ ಅಂತಲೇ ಹೇಳ್ಬೋದು. ಬದುಕಿಗೆ ಸ್ಫೂರ್ತಿಯಲ್ಲಿ ಯಾಕೆ ಆ ಮಗುವಿನ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ನಮಗೆಲ್ಲರಿಗೂ ಸ್ಫೂರ್ತಿಯಾಗಿ ಉಳಿದೋದಂಥ ಕಂದಮ್ಮ ಅದು. ಆ್ಯಕ್ಚುಲಿ ಕೇರಳದಲ್ಲಿ ಮೊನ್ನೆ ಒಂದು ಭೀಕರವಾದ ಆಕ್ಸಿಡೆಂಟ್ ಆಗುತ್ತೆ. ಸೊ ಮಗುವಿಗೆ ಒಂದು ಜೋರಾದ ಒಂದು ಪೆಟ್ಟು ಬಿದ್ದು ಆ ಮಗುವಿನ ಒಂದು ಮೆದುಳಿನ ನಿಷ್ಕ್ರಿಯ ಆಗುತ್ತೆ. ಸೊ ಆಗ ಈವನ್ ಆ ತಂದೆ ತಾಯಿನೂ ಅಷ್ಟೇ ತುಂಬ ಒಂದು ದುಃಖದ ಅವರಿಗೂ ಒಂದು ಆಕ್ಸಿಡೆಂಟ್ ಆಗಿರೋದ್ರಿಂದ ಅವರು ಒಂದು ದೊಡ್ಡ ಶಾಕಲ್ಲಿ ಇರ್ತಾರೆ ಮತ್ತು ತುಂಬ ಇಂಜುರಿ ಆಗಿರುತ್ತೆ ಅವ್ರಿಗೂ ಸಹ. ಆದರೆ ಆ ಒಂದು ಕಂಡೀಷನಲ್ಲಿ, ಆ ಒಂದು ನೋವಿನಲ್ಲೂ ಸಹ ಅವರೊಂದು ಸಾರ್ಥಕತೆಯನ್ನು ನಿಜ ಮೆರೆದಿದ್ದಾರೆ ಅಂತ ಹೇಳ್ಬೋದು. ಅಲೇನ್ ಎನ್ನುವಂಥ ಪುಟ್ಟ ಕಂದಮ್ಮ ಸೊ ಭಾರತ ಲೋಕಕ್ಕೆ ಹೋಗುವಂಥ ಪರಿಸ್ಥಿತಿಯಲ್ಲಿದ್ದರೂ ಸಹ ತಂದೆ ತಾಯಿ ಏನು ಮಾಡ್ತಾರೆ ಅಂತಂದರೆ ಅವಳ ಅಂಗಾಂಗಗಳನ್ನು ದಾನ ಮಾಡ್ತಾರೆ. ಸೊ 4 ಜನ ಮುದ್ದಾದ ಮಕ್ಕಳಿಗೆ ಆ ಮಗು ಜೀವ ಕೊಟ್ಟು ಹೋಗಿದೆ ಅಂತ ಹೇಳ್ಬೋದು. ಕಣ್ಣು, ಹೃದಯ, ಕಿಡ್ನಿ ಮತ್ತು ಲಿವರ್ ಅಂಗಗಳನ್ನ 4 ಜನ ಮಕ್ಕಳಿಗೆ ಜೀವವಾಗಿ ಕೊಟ್ಟು ಹೋಗಿದೆ ಆ ಮಗು. ಸೊ ಆ 4 ಜನ ಮಕ್ಕಳಿಗೆ ಜೀವ ಕೊಡಲಿಕ್ಕೆ ಅಂತಲೇ ಬಂದಂಥ ದೇವರು ಕಳಿಸಿದಂಥ ಕಂದಮ್ಮ ಅಂತ ಅನಿಸುತ್ತೆ. ಸಾವಿನಲ್ಲೂ ಸಾರ್ಥಕತೆ ಮೆರೆದಂತಹ ಮುದ್ದಾದ ಕಂದಮ್ಮ. ಎಲ್ಲರೂ ಹುಡ್ತಾರೆ, ಸಾಯ್ತಾರೆ, ಆದರೆ ಈ ರೀತಿ ಒಂದು ಸಾರ್ಥಕತೆಯ ಬದುಕು ಯಾರಿಗೆ ಸಿಗುತ್ತೆ ಹೇಳಿ? ಸೊ ಎಲ್ರಿಗೂ ಗೊತ್ತೇ ಇದೆ, ಬದುಕು ಅಲ್ಪ ಮತ್ತು ಬದುಕು ಕ್ಷಣಿಕ ಅಂತ ಅಂದ್ಬಿಟ್ಟು. ಎಷ್ಟೋ ಕಡೆ ನಾವು ಕೇಳ್ತೀವಿ, ಸಣ್ಣ ಒಂದು ತೊಂದರೆ ಆದರೆ ಸಾಕು ಅವರ ಜೀವವನ್ನೇ ಕಳೆದುಕೊಳ್ತಾರೆ. ಬಟ್ ಈ ಒಂದು ಮಗು ತನ್ನ ಒಂದು ಆಕಸ್ಮಿಕವಾಗಿ ತಾನು ಹೊರಟು ಹೋಗುವಾಗ ಸೊ ತಂದೆ ತಾಯಿ ಆ ಒಂದು ಜ್ಞಾನ, ಆ ಕ್ಷಣದಲ್ಲಿ ಆ ಒಂದು ನೋವಿನಲ್ಲೂ ಅವರು ಆ ರೀತಿ ಒಂದು ತೀರ್ಮಾನ ತೊಗೊಂಡಿರೋದು ರಿಯಲಿ ಗ್ರೇಟ್ ಅಂತಲೇ ಹೇಳ್ಬೋದು ಅವ್ರ ಪೇರೆಂಟ್ಸು. ಕೇರಳದ ಯಂಗೆಸ್ಟ್ ಆರ್ಗನ್ ಡೊನೇಟರ್ ಅಂತಲೇ ಹೇಳ್ತಾರೆ ಆ ಮಗುವೀಗ. ಕೆಲವರ ಪ್ರಾಣ ಉಳಿಸ್ಲಿಕ್ಕೆ ಅಂತ ಬಂದಂಥ ಆ ದೇವತೆ ಅಂತಲೇ ಹೇಳ್ಬೋದು. ಅತಿ ಕಿರಿಯ ಅಂಗಾಂಗ ದಾನಿ ಅಂತ ಅಂದ್ಬಿಟ್ಟು ಹೆಸರು ಪಡ್ಕೊಂಡು ಆ ಮಗು ಇವತ್ತು ಚಿರಲೋಕಕ್ಕೆ ಸೇರಿದೆ. ಆದರೂ ಸಹ ಎಲ್ಲರ ಮನಸ್ಸಿನಲ್ಲಿ ಉಳಿದೋಗಿರುವಂಥ ಬಂಗಾರದಂಥ ಕಂದಮ್ಮ ಆಗಿ, ಒಂದು ದೇವತೆಯಾಗಿ, ಒಂದು ಪುಟ್ಟ ದೇವತೆಯಾಗಿ ದರಗಿಳಿದು ಬಂದ ಕೆಲವೇ ದಿನಗಳಲ್ಲಿ ಅದರ ಆಯುಸ್ಸು ಮುಗಿದಿದೆ. ಬಟ್ ಮುಂದಿನ ಜನ್ಮದಲ್ಲಿ ಆ ಮಗು ದೀರ್ಘಾಯುಷ್ಮಾನಾಗಿ ಹುಟ್ಟು ಬರಲಿ ಮತ್ತು ಆ ತಂದೆ ತಾಯಿಗೆ ನಿಜವಾಗ್ಲೂ ಆ ಬರೆಸುವಂಥ ಒಂದು ಶಕ್ತಿ ಆ ದೇವ್ರು ಕೊಡಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಪ್ರೇ ಮಾಡೋಣ. ಯಾಕಂದರೆ ಆ ದಿಟ್ಟ ತಂದೆ ತಾಯಿ ಆ ನೋವಿನಲ್ಲೂ ಅವರು ಕೊಟ್ಟು ತಗೊಂಡಂಥ ಒಂದು ನಿರ್ಧಾರ ರಿಯಲಿ ಆ್ಯಡ್ಸ್ ಅಪ್ ಟು ದೆಮ್. ಆ ಕಂದಮ್ಮನ ಒಂದು ಪುಟ್ಟ ಬದುಕು ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿದೆ. ಸೊ ಬದುಕಿಗೆ ಎಷ್ಟೋ ಜನಕ್ಕೆ ಸ್ಫೂರ್ತಿಯಾಗಂಥ ಆ ಕಂದಮ್ಮಗೆ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ಭೂಮಿಗೆ ಆ ಮಗುವಿನ ಬಂದಿರೋದೇ ಒಂದು 4 ಜನ ಮಕ್ಕಳಿಗೆ ಜೀವ ಕೊಡಲಿಕ್ಕೆ ಅಂತ ನನಗೆ ಅನಿಸ್ತಾ ಇದೆ. ಆ ಪುಟ್ಟ ಕಂದಮ್ಮನ ತಂದೆ ಅರುಣ್ ಅಬ್ರಾಹಂ ಅಂತ ಅಂದ್ಬಿಟ್ಟು ಮತ್ತು ತಾಯಿ ಹೆಸರು ಶೆರಿನ್ ಜಾನ್ ಅಂತ. ದೇವರು ಈ ಒಂದು ದುಃಖನ ಸಹಿಸ್ಕೊಳ್ಳುವಂಥ ಒಂದು ಶಕ್ತಿ ಕೊಡಲಿ ಮತ್ತು ಆ ಪುಟ್ಟ ಕಂದಮ್ಮ ಏನು ಪುಟ್ಟ ದೇವತೆ ಅಂತಲೇ ಹೇಳ್ಬೋದು, ಆತ್ಮಕ್ಕೆ ಶಾಂತಿ ಸಿಗಲಿ. ಮೇ ಅವರ್ ಲಿಟ್ಲ್ ಏಂಜಲ್ ರೆಸ್ಟ್ ಇನ್ ಪೀಸ್. ಸೊ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್.